ಚಿಕ್ಕಮಗಳೂರಿರುವಂಥ ಹೌಸಿಂಗ್ ಬೋರ್ಡಲ್ಲಿ ಲಲಿತಮ್ಮ ಅಂತೇಳಿ ಅವರು ವಾಟರ್ ಮಿಷನ್ ಅಂದರೆ ಜೇಡ್ ಹೆಲ್ತ್ ಆಲ್ಕಲೈನ್ ಯೂಸರ್ ವಾಟರ್ ಮಿಷನ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅಮ್ಮನಿಗೆ ಏನಕ್ಕೋಸ್ಕರ ಈ ಪ್ರಾಡಕ್ಟ್ನ ಮನೇಲಿ ಇನ್ಸ್ಟಾಲೇಷನ್ ಮಾಡಿಕೊಂಡು ಇಲ್ಲ ಸರಾಗರಿ ಬರೋದಕ್ಕಿಂತ ಮುಂಚೆ ಅಮ್ಮನಿಗೆ ಏನೆಲ್ಲ ಸಮಸ್ಯೆಗಳಿತ್ತು, ಯಾವ ಥರ ಬದಲಾವಣೆ ಆಯಿತು, ಏನಕ್ಕೋಸ್ಕರ ಚಿಕ್ಕಮಗಳೂರಿರುವಂಥ ಹೌಸಿಂಗ್ ಬೋರ್ಡಲ್ಲಿ ಲಲಿತಮ್ಮ ಅಂತೇಳಿ ಅವರು ತುಂಬ ದಿನವಾಗಿ ಸರಾಕರಿ ಬರ್ತಾಯಿದ್ರು ಅಮ್ಮ. ಇವತ್ತು ಅವ್ರ ಮನೇಲಿ ಹೋಗ್ಬಿಟ್ಟು ವಾಟರ್ ಮಿಷನ್ ಅಂದರೆ ಜೇಡ್ ಹೆಲ್ತ್ ಆಲ್ಕಲೈನ್ ಯೂಸರ್ ವಾಟರ್ ಹೋಗ್ಬಿಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅಮ್ಮ ಹೋಗ್ಬಿಟ್ಟು ಏನಕ್ಕೋಸ್ಕರ ಈ ಪ್ರಾಡಕ್ಟ್ನ ಮನೇಲಿ ಇನ್ಸ್ಟಾಲೇಷನ್ ಮಾಡಿಕೊಂಡ್ರು, ಇಲ್ಲ ಸರಾಕರಿ ಬರೋದಕ್ಕಿಂತ ಮುಂಚೆ ಅಮ್ಮನಿಗೆ ಏನೆಲ್ಲ ಸಮಸ್ಯೆಗಳಿತ್ತು, ಯಾವ ಥರ ಬದಲಾವಣೆ ಆಯಿತು, ಏನಕ್ಕೋಸ್ಕರ ಈ ಮಷಿನ್ನ ಬುಕ್ ಮಾಡಿಕೊಂಡ್ರು ಅಂತೇಳಿ ಅವ್ರ ಹತ್ರ ಅನಿಸಿಕೆಗಳನ್ನ ಕೇಳಿದೆ. ಅಮ್ಮ ನಮಸ್ತೆ ಅಮ್ಮ. ಅಮ್ಮ ನಿಮ್ಮ ಹೆಸರು, ಎಷ್ಟು ದಿನವಾಗಿ ಸರಾಕರಿಗೆ ಬಂದಿದ್ರಿ, ಸರಾಕರಿ ಬರೋಕ್ಕಿಂತ ಮುಂಚೆ ನಿಮಗೆಲ್ಲ ಏನೆಲ್ಲ ಸಮಸ್ಯೆಗಳಿತ್ತು ಸ್ವಲ್ಪ ಅನಿಸಿಕೆಗಳನ್ನ ತಿಳಿಸಿ. ನಾನು ಹೌಸಿಂಗ್ ಬೋರ್ಡಿಂದ ಬರ್ತಾ ಇರ್ತೀನಿ ಸರ್. ಅಲ್ಲಿಂದ ನಾನು ಲಲಿತಾ ಅಂತ. ನನಗೆ ಸಮಸ್ಯೆ ಏನಪ್ಪ ಅಂದರೆ ಬಾಯಿ ಉರಿಯ ಬರೋದು, ಆಮೇಲೆ ದಪ್ಪ ಆಗೋದು ನಾಲಿಗೆ, ಆಮೇಲೆ ಟೇಸ್ಟಿಂಗ್ ಬರ್ತಾ ಇರಲಿಲ್ಲ. ಏನು ನಾನು ಬರೀ ಒಂದು 2 ವರ್ಷ ಮಜ್ಜಿಗೆ ಅಂತ ತಿಂದಿದ್ದೀನಿ ಸರ್. ಸಾಂಬಾರು 2 ವರ್ಷ ಫುಲ್ಲು ಎಲ್ಲಿ ಹೋದ್ರೂ ನನಗೆ ಬೇಜಾರಾಗೋದು, ಇದು ಯಾವಾಗಲೂ ಹಿಂಗೆ ಕಾಯಿಲೆ ಅಂತಾರಲ್ಲ ಅಂತ. ಹಾಗಾಗಿ ಆಮೇಲೆ ಎಲ್ಲ ಕಡೆ ನೋಡೋಣ, ನನ್ನ ಮಕ್ಳು ನೋಡೋಕ್ಕಾಗದೇನೆ ಎಲ್ಲ ಕಡೆ ಡಾಕ್ಟ್ರುಗಳೆಲ್ಲ ತಿಳಿಸಿ ಲಾಸ್ಟ್ ಬೆಂಗಳೂರಿಗೆ ಹೋಗೋಣ ಅಂತಂದ್ರೆ ಬೇಡ ಮನೆ ಅಂತೇಳಿ ಚಿಕ್ಕಮಗಳೂರಿಗೆ ನೋಡೋಣ ಅಂತ ಹಾಸನಿಗೆ ಹೋದೆ ಸರ್. ಅಲ್ಲೂ ಆಗಲಿಲ್ಲ ಸರ್, ಎಲ್ಲ ಕಡೆ ಆಯಿತು. ಮತ್ತು ಆಯುರ್ವೇದ ಎಲ್ಲ ನೋಡಿದೆ, ಧರ್ಮಸ್ಥಳ ಆಯುರ್ವೇದ ನೋಡಿದೆ, ಎಲ್ಲೂ ಆಗಲಿಲ್ಲ. ಇನ್ನೇನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ ಒಂದು ಅಜ್ಜಿ ಸಿಕ್ಕಿದ್ರು ಊರಿಗೆ ಹೋಗ್ಬೇಕಾರೆ. ಅಜ್ಜಿ ಪಾಪ ತುಂಬ ವಿವರಣೆ ಹೇಳಿದ್ರು ನನಗೆ ಬಸ್ ಒಳಗೆ ಕೂತ್ಕೊಂಡು. ಲಾಸ್ಟ್ ಈಗ ನಮ್ಗೆ ಆಯುರ್ವೇದ ಇದೆ ಆಗುತ್ತಾ ಹೋಗೋದಮ್ಮ ಅಂದೆ. ಹೋಗುವ ಮುಖಕ್ಕೆಲ್ಲ ನೀರು ಹಾಕ್ತಾರೆ, ನೀರು ಕುಡಿತಾರೆ, ಪಚ್ಚೆಕಲ್ ನೀರು ಅಂತ ನೀರು ಕುಡಿಸ್ತಾರೆ, ಖಂಡಿತ ಹೋಗುತ್ತೆ, ನೀನು ಹೋಗಿ ನೋಡು ಆಮೇಲೆ ನಂಗೆ ಹೇಳ್ತೀಯ ಅಂತ. ಆದರೂ ನಾನು 3 ತಿಂಗಳು ನೆಗ್ಲೆಕ್ಟ್ ಮಾಡಿದೆ. ಇದೆಲ್ಲ ಹೋಗುತ್ತೆ, ಹೋಗೋದು ಬೇಡ ಆಯಿತು ಅಂತ. ಸರಾಕರಿ ಬಂದಿಲ್ಲ ಸರಾಕರಿಗೆ ಬರಲಿಲ್ಲ ನಾನು. ಆವಾಗ 3 ತಿಂಗಳು ಮೊದಲೇ ಆದರೆ ಇನ್ನೂ ಜಾಣೆ ಆಗ್ತಿದ್ದೆ ನಾನು. ಆಮೇಲೆ ನಾನು ಫಂಕ್ಷನಿಗೆ ಹೋದೆ, ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ನಾನು ಊಟ ಮಾಡಲಿಲ್ಲ, ಏನು ಮಾಡೋದು ಅಂತ ಹೇಳಿ ಅಜ್ಜಿ ನೆನಪಾಗಿ ಮಕ್ಕಳನ್ನ ಯಾರೊಂದು ಕೇಳಿಲ್ಲ, ನೋಡಿ ಬ್ಯಾಗ್ ಇಟ್ಟು ಬಾ, ಬೆಳಗ್ಗೆ ಹೋಗು, ನಾನು ಏನಿದೆ ನೋಡ್ಕೊಂಡು ಬರ್ತೀನಿ ನಾನು ಅಂದಾಗ ಆಯಿತು. ಪಾಪ ಮಕ್ಕಳು ಖುಷಿಯಿಂದ ಪಡಿಸಿದ್ರು. ಹೋಗಿ ಒಂದು 3-4 ದಿನ ಹಾಗೂ ಈಗ ಒಂಥರ ನೀರಾಡ್ತಾ ಬಂತು, ನಾಲ್ಗೆನೇ ನೀರಾಡ್ತಾ ಬಂತು. ಇಲ್ಲ ತೊದ್ಲಾಗೋದು, ದಪ್ಪ ಆಗೋದು, ನಾಲ್ಗೆ ಮಾತಾಡೋಕ್ಕೆ ಕ್ಲಿಯರ್ನೆಸ್ ಇಲ್ವೇ ಇಲ್ಲ. ಆಮೇಲೆ 1 ವಾರ ಆದ್ಮೇಲೆ ಅದೊಂದು ತುಂಬಾನೇ ಕ್ಲಿಯರೆನ್ಸ್. ಸ್ಪೆಷಲ್ ಥೆರಪಿ ಇದೆಯಲ್ಲ ಸರ್, ಅದು ತುಂಬಾ ಚೆನ್ನಾಗಿ ಅಲ್ಲಿರೋ ಸಿಸ್ಟರ್ಗಳು ಬ್ರದರ್ಸ್ಗಳು ನಮಗೇನು ದೇವರಾಗಿ ಬಂದಿದ್ದಾರೆ, ದೇವ್ರು ಹೆಂಗ್ ಅವರಿಗೆಲ್ಲ ಆಕ್ಟಿವ್ ಆಗಿ ನಮಗೊಂದು ಖುಷಿ ಆಗುತ್ತೆ. ಇರೋದು ನಮಗೆ ಕಾಯಿಲೆಗಳು ಸ್ವಲ್ಪ ಗುಣ ಆಗ್ತಾ ಬರುತ್ತೆ ಸರ್.
ಆಮೇಲೆ ಸ್ಪೆಷಲ್ ಥೆರಪಿಲಿ ಏನಪ್ಪ ಅಂದರೆ 3 ಲೀಟ್ರ್ ನೀರು ಕೊಟ್ಟರು ಸರ್. ದಿನಕ್ಕೆ 3 ಲೀಟ್ರ್ ನೀರು ಕೊಟ್ಟರು ಸರ್. ಅವಾಗಂತೂ ಹುಡುಗರು ಬಂದು ತುಂಬ ಚೆನ್ನಾಗಿ ಊಟ ಮಾಡ್ತಿದ್ವಿ. ಅವರು ನನ್ನ ಅಬ್ಸರ್ವ್ ಮಾಡಿಲ್ಲ, ಅಬ್ಸರ್ವ್ ಮಾಡ್ತಿದ್ದಾರೆ. ನಾನು ಹೇಳ್ತೀನಿ ಮಮ್ಮಿ ಹಿಂಗೆ ಊಟ ಮಾಡ್ತಿದಾರಲ್ಲ, ಖಾರ ಎಲ್ಲ ತಿಂದಿದಾರ ಅಂತ. 3 ಲೀಟರ್ ನೀರು ಕುಡಿಯೋಕೆ ಶುರು ಮಾಡಿದ್ಮೇಲೆ ಕ್ಲೀನಲ್ಲಿ ಖಾರ, ಉಪ್ಪು, ಹುಳಿ, ಖಾರ ಎಲ್ಲ ಟೇಸ್ಟ್ ಗೊತ್ತಾಯ್ತು ಸರ್. ಹಿಂಗಾಯ್ತಲ್ಲ ಅಂತ ನಮ್ಮ ಅಮ್ಮನಿಗೂ ಖುಷಿಯಿಂದ ಫೋನ್ ಮಾಡಿದೆ. ಅದೆಂತ ಸೆರೆಕೆರೆ ಅಂತ. ಅಮ್ಮ ಸೆರೆಕೆರೆ ಅಂದ್ರೆ ಬಿಡು, ದೇವ್ರು ನಾನು ಕೇಳಲ್ಲ, ಅದು ಬಂದು ನೀನು ನೋಡ್ಬೇಕಷ್ಟೇ. ಅಮ್ಮಂಗೆ ಹೇಳಿದೆ, ಬಂದು ನೋಡು ನೀನು, ಗೊತ್ತಾಗುತ್ತೆ ಅಂತೆಲ್ಲ ಹೇಳಿದೆ. ಖುಷಿ ಆಯ್ತು. ಆಮೇಲೆ ಒಂದು 15 ದಿನ, ತಿಂಗಳೆಲ್ಲ ಆದ್ಮೇಲೆ ನೀರು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ನೀರು ಕಡಿಮೆ ಆಗ್ತದೆ, ಸ್ವಲ್ಪ ಉರಿ ಸ್ವಲ್ಪ ಸ್ಟ್ರಾಂಗ್ ಆಯ್ತು ಸರ್. ಆಮೇಲೆ ನನಗೆ ನಾನು ವಾಕ್ ಹೋದ್ರೆ ಒಂದು 5-6 ಕಿಲೋಮೀಟರ್ ಸುಸ್ತಾಗುತ್ತೆ ಸರ್. ಸುಸ್ತಾಗುತ್ತೆ. ಇವಾಗ 5-6 ಅಲ್ಲ, 10 ರೌಂಡ್ ಬರ್ತಿದ್ದು, ಈಗ 15 ರೌಂಡ್ ಬಂದು ಸುಸ್ತಿಲ್ಲ. ಮನೇಲಿ ಏನ್ ಬೇಕಾದ ಕೆಲಸ ಎಲ್ಲ ನಗಾಡ್ತಾ ಕೂತ್ಕೊಂಡಿದ್ದೆ, ಇಷ್ಟು ಕೆಲಸ ಮಾಡುತ್ತೆ ಅಂತ ಖುಷಿ ಆಗೋದು, ಹುಮ್ಮಸ್ ಸಿಕ್ತು ಸರ್. ಸ್ಟ್ರೆಂತ್ ಬಂತು, ಬಾಡಿ ಸ್ಟ್ರೆಂತ್. ನೀರು ಕುಡಿದು ನನಗೆ ಥೆರಪಿ ಮಾಡ್ಕೊಂಡು ಮಾಡ್ಕೊಂಡು ಮಲಗ್ತಿದ್ದಲ್ಲ ಸರ್, ಬೆಟರ್ ಅನ್ಸ್ತು ಸರ್. ತುಂಬಾ ಖುಷಿ ಆಯ್ತು. ಇವಾಗ ಆಸ್ಪತ್ರೆಗೆ ಹೋಗಿರ್ತೀರಾ, ಟ್ರೀಟ್ಮೆಂಟ್ ಮಾಡಿಸಿರ್ತೀರಾ, ಇಲ್ಲ ಅದು ಮೆಡಿಸಿನ್ ತಗೊಳ್ಳೋದು ಪ್ರಾಬ್ಲಮ್ಸ್ ಇಂಪ್ರೂವ್ಮೆಂಟ್ ಮಾಡಕ್ ಆಗಿಲ್ಲ? ಖಂಡಿತ ಇಲ್ಲ ಸರ್. ಡಾಕ್ಟರ್ ಏನ್ ಹೇಳ್ತಾ ಇದ್ರಮ್ಮ? ಡಾಕ್ಟರ್ ಏನ್ ಹೇಳ್ತಾರೆ, ನಿಮ್ ಬಾಡಿ ಕಾಯಿಲೆನೇ ಇಲ್ಲಮ್ಮ, ಏನಿಲ್ಲ, ನಿನಗೆ ಗೊತ್ತಾಗ್ತಿತ್ತು, ಸರಿಯಾಗ್ಬೋದು. ಏನೋ ಹೀಟಿಂಗ್ ತಿಂತಾ ಇದ್ದೆ ನೀನು. ಶುಂಠಿ ಬೆಳಗ್ಗೆ ಖಾಲಿ ಹೊಟ್ಟೆ ಯಾವಾಗ್ಲೂ 2-3 ವರ್ಷದಿಂದ ತಿಂತೀನಿ, ಅದಕ್ಕೆ ಇರ್ಬೋದು ಅಂತ ತಿಳ್ಕೊಂಡು. ಅವಾಗ ಹೋಗುತ್ತೆ, ಇವಾಗ ಹೋಗುತ್ತೆ ಅಂದ್ಕೊಂಡು ಏನು ಬೇಡ ಅಂತ ಹೇಳಿ ಕಡಿಮೆ ಅಂದ್ರೆ 25-30 ಸಾವಿರ 40 ಸಾವಿರ ಖರ್ಚು ಮಾಡಿದ್ದೀನಿ ಸರ್, ನಾಲ್ಗೆಗೋಸ್ಕರ. ಆಮೇಲೆ ಒಂದ್ಸಲ ಹೋಗಿ ನಮಗೆ ಏನು ಎಲ್ಲ ನಿಮ್ಮ ಬಾಡಿಲಿ ಏನಿದೆ ಅದೆಲ್ಲ ಟೆಸ್ಟಿಂಗ್ಸ್ 8 ಸಾವಿರ ಒಂದೇ ದಿನ ಆಯ್ತು ಟೆಸ್ಟಿಂಗ್. ಏನು ಅಲ್ಲಿ ಟೆಸ್ಟಿಂಗ್ ಏನಿಲ್ಲ ಸರ್. ಹಿಂಗಾಯ್ತಲ್ಲ ನೋಡೋಣ ಅಂತ ಹೇಳಿ ಸರ್ ಬಂದೆ ಸರ್. ಆಮೇಲೆ ಈ ಜನಗಳನ್ನೆಲ್ಲ ನಾವು ನೋಡಿ ಆದ್ರೂ ಹೇಳಿ ಎಲ್ಲಿ ಹೋಗಲ್ಲ ಅಂತ. ನಂದೇನು ಅವ್ರಿಗೆ ಮಾತು ಕೇಳಬಾರ್ದು, ನಾನು ಚೆನ್ನಾಗಿರ್ಬೇಕು ಅಂದ್ರೆ ನನ್ನ ಮಕ್ಕಳ ಮಾತು ಕೇಳ್ತಾ ಇಲ್ಲ. ನಾನು ಏನಿದೆ ಡ್ಯೂಟಿ, ನನ್ನ ಏನು ಫುಡ್ ಇದೆ ಮಾಡಿ ಹೋಗ್ತಾ ಇದ್ದೆ. ತುಂಬಾ ಖುಷಿ ಆಯ್ತು ಸರ್. ಇವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಸರ್. ಆಮೇಲೆ ನಾನು ಯೋಚನೆ ಮಾಡಿದೆ, ಸ್ವಲ್ಪ ಪ್ರಾಬ್ಲಮ್ ಇತ್ತು ಫೈನಾನ್ಸ್ ಎಲ್ಲ. ನೋಡೋಣ, ಇನ್ನು ಬೇರೆ ಕಡೆ ಹೋದ್ರೆ ಕಷ್ಟ ಆಗುತ್ತಲ್ಲ, ಎಲ್ಲಿ ದುಡ್ಡು ಹಾಕ್ಲೇಬೇಕು, ಏನು ಸಾಲ ಅಲ್ಲಿ ತಗೊಳ್ಳೋಣ, ನೋಡೋಣ ಜನವರಿ ಏನೋ ದೇವ್ರು ಬೇಗ ಹತ್ರ ಬಂದ್ರೆ ಕೊಡ್ಸಿದ, ಅದೊಂದು ಖುಷಿ ಆಗುತ್ತೆ ಸರ್. ಅಮ್ಮ ಇವಾಗ ಹೇಳಿದ್ರಿ ನಾಲ್ಕಿದು ಮಾತ್ರ ಪ್ರಾಬ್ಲಮ್ಸ್ ಇತ್ತು, ಇಲ್ಲ ಬಾಡಿ ಏನೋ ಬೇರೆ ತರ ಸಮಸ್ಯೆ ಇತ್ತು ಸರ್. ನನಗೆ ಸೊಂಟ ನೋವು ಇತ್ತು ಸರ್, ಆಕ್ಚುಲಿ ಭುಜ ಸೈಡ್ ಎಳೆಯೋದು ಸರ್. ಆಮೇಲೆ ಮಂಡಿ ನೋವು ಇತ್ತು ಸರ್. ಮೇಲಿಂದ ಕೆಳಗೆ ನಮ್ಮನೇನೆ ಹತ್ತಿ ಗೊತ್ತಿರಲಿಲ್ಲ ನನಗೆ. ಯಾವಾಗಲೂ ಬೆಲ್ಟ್ ಹಾಕೊಂಡು ತಿರುಗ್ತಾ ಇದ್ದೆ, ಇವಾಗಲೂ ಬೆಲ್ಟ್ ಹಾಕೊಂತಿದ್ದೆ. ಇವಾಗ ಸರ್ ಎಷ್ಟು ಹೋಗೋದ್ರು ಮಂಡಿ ನೋವು ಹೋಯ್ತು, ಮೇಲೆ ಹತ್ತಿ ಇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಖುಷಿ ಆಯ್ತು. ಮಂಡಿ ನೋವು ಬರುವಾಗ ಹತ್ತಿ ಇಳಿಯಕ್ಕೆ ಆಗ್ತಿರ್ಲಿಲ್ಲ. ಇಲ್ಲ ಸರ್, ಜೇಡ ವಾಟರ್ ಕುಡಿದು ಥೆರಪಿ ಹೌದು ಖಂಡಿತ ಮಾಡಿದ ನಂತರ ನನಗೆ ಒಂಥರ ಬೇರೆ ಒಂದು ಎನರ್ಜಿ ಸರ್. ಮುಂಚೆ ಕೆಲಸ ಮಾಡಿದ್ರೆ ನಾನು ಹೆಂಗೆ ಒಂದು 10 ವರ್ಷದ ಹಿಂದೆ ನಾನು ಕೆಲಸ ಮಾಡ್ತಿದ್ದೆ ಸರ್, ಅದೇ ತರ ಈ ಹುಡುಗಿ ಆಗ್ಬಿಟ್ಟೆ ಸರ್. ಹೌದು ಸರ್, ಇಂಪ್ರೂವ್ಮೆಂಟ್ಸ್ ಆಗಿದೆ. ಅಮ್ಮ ಈ ಜೇಡ ವಾಟರ್ ಕುಡಿಯೋಕೆ ಶುರು ಮಾಡಿದ್ಮೇಲೆ ಈಗ ತುಂಬಾ ಜನ ಅಪ್ಪ ಅಮ್ಮ ಕೇಳ್ತಾರೆ, ಏನ್ ಈ ನೀರಿಂದ ಕಾಯಿಲೆಗಳು ಗುಣ ಆಗತ್ತಾ ಅಂತ. ಇವಾಗ ನೀವ್ ಹೇಳ್ತಿದ್ರ ಈ ನೀರನ್ನೇ ಕುಡಿದು ನಮ್ಗೆ ಆರೋಗ್ಯ ಚೆನ್ನಾಗಿ ಸಿಕ್ಕಿದೆ ಅಂತ. ಆತರ ಕೇಳುವಂತ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರು ಕೇಳುವಂತ ಅಪ್ಪ ಅಮ್ಮರು ನಾವು ಹೇಳಿದ್ದು ಸರಕಾರ ಹೇಳಿದ್ದು ಕೇಳಿದ್ರೆ ಅವ್ರು ಜಾಣರಾಗ್ತಾರೆ ಸರ್. ಇದೆಲ್ಲಿ ಅಂದ್ರೆ ಅವರು ಮೇಲ್ ಬರಲ್ಲ ಸರ್, ಆರೋಗ್ಯದಲ್ಲಿ ಮೇಲ್ ಬರಕ್ ಸಾಧ್ಯನೇ ಇಲ್ಲ. ಏನಿಲ್ಲ, ನಾನು ನಂಬಿಕೆ ಇದೆ, ನಾನು ಚೆನ್ನಾಗಿ ಆಗ್ತೀನಿ ಅನ್ನೋದು ನನ್ಗೆಲ್ಲರೂ ಮೈಂಡ್ ಹಾಕಿದ್ರೆ, ಭರವಸೆ ಇದ್ರೆ ಖಂಡಿತ ಎಲ್ಲರೂ ಒಳ್ಳೇದಾಗ್ತದೆ. ತುಂಬಾ ಜನ ಅಮ್ಮ ಕೇಳ್ತಾರಮ್ಮ, ಏನಂತಂದ್ರೆ ಈಗ ಮಷಿನ್ ಕಾಸ್ಟ್ ಬಂದ್ಬಿಟ್ಟು ತುಂಬಾ ಜಾಸ್ತಿ. ಅಮ್ಮ ಈಗ ಮಷಿನ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವಾಗ ನೀವು ಪ್ರೆಸೆಂಟ್? ಈಗ ನೋಡಿ ಸರ್, ಮಿಸ್ತ್ರಿ ಏನ್ ಕಾಸ್ಟ್ ಅಂದ್ರೆ 2,65,000 ರೂಪಾಯಿ ಹಾಕಿದ್ದೀನಿ ಸರ್. ಈಗ ಬೇರೆ ಕಡೆ ಹೋಗಿದ್ರೆ ನಾವು ಮಂಡಿ ನೋವಿಗೆ ಹೋಗಿದ್ರೆ 7 ಲಕ್ಷ ಅಂತೂ ಖಂಡಿತ ಆಗೋದು ಸರ್, ಆಗೋದು ಖಂಡಿತ ಆಗೋದು. ಆದ್ರೆ ನಮಗೆ ಗ್ಯಾರಂಟಿ ಯಾರು ಕೊಡ್ತಾ ಇರಲಿಲ್ಲ. ಆಮೇಲೆ ಈ ಡಾಕ್ಟರ್ಗಳು ಅಷ್ಟೇ ಸರ್, ಈಗ ನೋಡಿ ನಿಂಗೆ ಏನ್ ಕಾಯಿಲೆಮ್ಮ ಹಿಂಗಾಗುತ್ತಾ, ಗ್ಯಾರಂಟಿ ಇದೆ ಬಾ ಅಂತ ಯಾರೇನು ಹೇಳ್ತಿಲ್ಲ ಸರ್. ಅದೇ ಸಿಸ್ಟರ್ಗಳು ಬ್ರದರ್ಸ್ಗಳೆಲ್ಲ 100 ಗ್ಯಾರಂಟಿ ಕೊಡ್ತಾರೆ ಸರ್. ಅದ್ರಾಗೆ ನನಗೆ ಒಂದು 50% ಕಾಯಿಲೆ ಹೋದಂಗೆ ಆಗುತ್ತೆ ಸರ್. ಅವ್ರು ತುಂಬಾ ಕನ್ವಿನ್ಸ್ ಮಾಡಿ ನನಗೆ ತುಂಬಾ ಚೆನ್ನಾಗಿ ಮಾಹಿತಿ. ಹೌದು ಸರ್. ಮಷಿನ್ ಪ್ರೈಸ್ ಇವಾಗ
2,60,000 ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳ್ತಾರೆ, 2,65,000. ಹೌದು ಸರ್. ಇದೇನು ಜಾಸ್ತಿ ಅಂತ ಅನಿಸ್ಲಿಲ್ವಾ ನಿಮ್ಗೆ? ಖಂಡಿತ ಆಗಲ್ಲ ಸರ್. ಈಗ 2,65,000 ನಾವು ಸಾಲ ಮಾಡಿ ತಂದಿದ್ದೀವಿ ಸರ್. ನಮ್ಗೆ ಲೈಫ್ ನಮ್ಗೆ ಕಾಯ್ತಿದೆ, ಜೀವನ ಪರ್ಯಂತ ಇದೆ. ಈಗ ದಿನ ದಿನ ನಾವು ಖರ್ಚು ಮಾಡ್ತಿದ್ದೇವೆ ಸರ್, ಅದನ್ನ ಉಳಿಸ್ತಾ ಇದ್ದೀವಿ ಸರ್. ಅಂದ್ರೆ ಡೈಲಿ ಆಸ್ಪತ್ರೆಗೆ ಹೋಗೋದು, ಮೆಡಿಸಿನ್ ತಗೊಳ್ಳೋದು, ಉಳಿಸ್ತಾ ಇದ್ದೀವಿ. ಹೆಲ್ತಿ ಹೆಂಗಿರ್ತೀವಿ ಸರ್, ನಾವ್ ಹೆಂಗೆ 10 ವರ್ಷದ ಹಿಂದೆ ಚೆನ್ನಾಗಿ ಹುಡುಗಿಯರಾಗಿರ್ತೀವ, ಇನ್ನೂ ಚೆನ್ನಾಗಿ ನಾವು ಹೆಂಗಾಗಿ ಇರ್ತೀವಿ ಸರ್. ಅದು ಅಂತ ಹೇಳಕ್ಕೆ ಇಷ್ಟ. ಅಂದ್ರೆ ಪ್ರೈಸ್ ಬಂದ್ಬಿಟ್ಟು ಪರವಾಗಿಲ್ಲ, ಓಕೆ ಸರ್. ನಮ್ ದೇಹಕ್ಕೆ ನೀರನ್ನ ನೀವು ಮಾತ್ರ ಬಳಕೆ ಮಾಡೋಕ್ಕೋಸ್ಕರ ಉಪಯೋಗ ಮಾಡ್ಕೊಂಡ್ರೆ ಇದು ಫ್ಯಾಮಿಲಿ ಫುಲ್ ಆಗಿ. ಇಲ್ಲ ಸರ್, ನಾನು ನನಗೊಬ್ಳಿಗಲ್ಲ, ನನ್ನ ಮಕ್ಕಳಿಗೆ ಎಲ್ಲ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ಅಂತ ನಾನು ಮಾಡ್ತೇನೆ ಸರ್. ಎಲ್ಲರಿಗೂ ಹೆಲ್ಪ್ ಮಾಡಬೇಕು, ನನ್ನ ಮಕ್ಕಳಿಗೆ. ಈಗ ನಿಮ್ಮ ಮನೇಲಿ ಆಲ್ರೆಡಿ ಮಷಿನ್ಸ್ಗಳನ್ನ ಫಿಟ್ ಮಾಡ್ಕೊಂಡಿದ್ರಮ್ಮ ನೀರ್ಗೋಸ್ಕರನೇ, ಇಲ್ಲ ಆ ಮಷೀನ್ ಅಲ್ಲಿ ನೀರು ಕುಡಿಯುವಾಗ ನಿಮ್ಗೆ ಹೆಲ್ತ್ ಸಿಕ್ಕಿತ್ತಾ? ಖಂಡಿತ ಟೇಸ್ಟ್ ಸಿಕ್ಕಿತ್ತು ಅಷ್ಟೇ ಸರ್. ಹೆಲ್ತ್ ಇನ್ನೂ ನಾವು ಡೆಲಿಕೇಟ್ ಆಗ್ತಾ ಇತ್ತು ಸರ್. ಅಂದ್ರೆ ಆ ನೀರು ಕುಡಿಯುವಾಗ ಹೆಲ್ತ್ ಹಾಳಾಗ್ತಿತ್ತು, ಬಟ್ ರುಚಿ ಮಾತ್ರ ಚೆನ್ನಾಗಿ ಸಿಗ್ತಾ ಇತ್ತು. ಹೌದು ಸರ್. ಈ ನೀರಲ್ಲಿ ಅಮ್ಮ ಇದು ರುಚಿ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಸಪ್ಪೆ ಅಂತ ಬಂತು. ಅವಾಗ ಇದು ಕುಡಿತಾ ನಮ್ಮ ನೀರೇ ಕುಡಿಯೋದು ಬೇಡ ಅನಿಸ್ತಾ ಇತ್ತು ಸರ್. ಅಂದ್ರೆ ಈ ನೀರು ಕುಡಿಯೋಕೆ ಶುರು ಮಾಡಿದ್ರೆ ನೀರನ್ನೆಲ್ಲ ಕೂಡ ಕುಡಿಯೋದು ಬೇಡ, ಟೇಸ್ಟೇ ಬರ್ತಿರ್ಲಿಲ್ಲ ಸರ್. ಇಲ್ಲಿ ಬಂದ್ರೆ ಈಗ ನಂಗೆ ಈ ಟೇಸ್ಟ್ ಸಿಗ್ತಾ ಇರ್ಲಿಲ್ಲ. ನಾನು ದೇವ್ರಿಗೆ ಏನೋ ಮಾಡ್ತಿದ್ದೆ, ದೇವ್ರಿಗೆ ಆ ನೀರು ನಮಗೆ ಸಿಕ್ಕಂಗೆ ಕೊಡಪ್ಪ ಯಾವಾಗಲೂ ಹಿಂಗೆ ಮಾಡ್ಬೇಡ್ಕೊಂತಿದ್ದೆ. ದೇವ್ರು ನಮಗೆ ಕೊಟ್ಟ ಸರ್. ಇನ್ನು ಮುಂದಕ್ಕೂ ನನಗೆ ಏನೋ ಒಂದು ಇಲ್ಲಿಗೆ ನಮಗೆ ದೇವತೆಗಳು ಬಂದು ಕೂತಂಗೆ ಆಯ್ತು ಸರ್. ಅಮ್ಮ ಇದು ನೀರು ಕುಡಿಯೋಕ್ಕಿಂತ ಮುಂಚೆ ನೀವು ಮಾತ್ರೆ, ಮೆಡಿಸಿನ್, ಇಂಜೆಕ್ಷನ್ ಏನು ತಗೊಳ್ತಾ ಇದ್ರೆ ರೆಗ್ಯುಲರ್ ಆಗಿ ನಿಮ್ಮ ಪ್ರಾಬ್ಲಮ್ಸ್ಗೋಸ್ಕರ? ತಗೊಳ್ತಿದ್ದೆ ಸರ್, ನಾನು ಮಾತ್ರೆನೂ ತಗೊಳ್ತಿದ್ದೆ ಸರ್. ಮಾತ್ರೆ ತಗೊಂಡು ಲಾಸ್ಟಿಗೆ ಸೈಡಿಗೆ ಹಾಕ್ಬಿಟ್ಟೆ. ಮಾತ್ರೆನ ಎಷ್ಟು ದಿನ ಇಡ್ತೇನೆ ದೇವ್ರ ಹತ್ತಿರ ಇರಲಿ, ತಗೊಳೋದೇ ಬೇಡ ಅಂತ. ಅಂದ್ರೆ ಸರಾಕರಿ ಬಂದ್ಮೇಲೆ ಇಲ್ಲ ಸರಾಕರಿ ಬರೋಕ್ಕಿಂತ ಮುಂಚೆ ಮೊದಲು 1 ತಿಂಗಳು ಮೊದಲು ಮಾತ್ರೆ ಬಿಟ್ಬಿಟ್ಟಿದ್ದೆ ಸರ್. ಆದ್ರೂ ಬಿಟ್ಟರೆ ಆಯುರ್ವೇದರ ಒಬ್ರು ಉರಿ ಬಂದಾಗ ಸ್ವಲ್ಪ ಮಾತ್ರೆ ಅದು ಮನೆ ಒಳಗಡೆ ಚೀಪಮ್ಮ ಏನಾಗಲ್ಲ ಅಂತ ಅದು ಬೆಂಡ್ ಆಗ್ತಾ ಬಂತು. ಏನು ನಾಲ್ಗೇನೆ ಬೆಂಡ್ ಟೇಸ್ಟ್ ಹೋಗ್ಬಿಡ್ತೀನಿ. ಹಂಗಾಗಿ ಈಗ ಇಲ್ಲಿ ಬಂದ್ಮೇಲೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಸಿಕ್ತು. ನೀರು ಕುಡಿಯುವಾಗ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗಿದೆ. ಖಂಡಿತ. ಇವಾಗ ನೀವು ಮುಂಚೆ ತಗೊಳ್ತಾ ಇದ್ರಲ್ಲ ಮಾತ್ರೆ, ಆ ಮಾತ್ರೆಗಳನ್ನ ಮತ್ತೆ ರಿಪೀಟ್ ತಗೊಳ್ತಾ ಇದ್ದೀರಾ? ಇಲ್ಲ ಸರ್, ಕ್ಲಿಯರ್ ಆಗಿ ಮಾತ್ರೆನೇ ಇಲ್ಲ ಸರ್. ನಾನು ತಗೊಳ್ತಾ ಇಲ್ಲ, ಆಸ್ಪತ್ರೆನೂ ತಿರುಗಿ ನೋಡಿಲ್ಲ ಸರ್. ಆಸ್ಪತ್ರೆಗೆ ಹೋಗ್ದಂಗೆ ಲೈಫ್ ಮಾಡಿದ್ರೆ ನಮ್ಮ ಫ್ಯಾಮಿಲಿ ಇದಾರೆ ಸರ್, ಅವ್ರಿಗೆ ನಾನು ಅದೇ ಹೇಳ್ತಿರೋದು. ಈ ತರ ಇದೆ, ಸುಮ್ನೆ ಅಲ್ಲಿ ಇಲ್ಲಿ ಸುಮ್ನೆ ಹೆಲ್ತ್ ಹಾಳು ಮಾಡ್ಕೋಬೇಡ. ಅಲ್ಲ, ಅವ್ರ ಹತ್ರ ಮಾಹಿತಿ ಕೇಳು, ನನ್ನ ಹತ್ರ ನೀನ್ ಕೇಳ್ಬೇಡ. ಈ ಸರ್ ಹತ್ರ ಸಿಸ್ಟರ್ ಹತ್ರ ಇರ್ತಾರಲ್ಲ, ಅವ್ರ ಹತ್ರ ಮಾಹಿತಿ ಕೇಳು. ಇನ್ನು ಇದ್ದಂಗೆ ನಿನ್ ಕಾಯಿಲೆಗಳು ಕಡಿಮೆ ಆಗುತ್ತೆ, ನೀನೇ ನನಗೆ ಹೇಳ್ತೀನಿ. 3-4 ಜನ ಕೇಳಿ ಕಳ್ಸಿದೀನಿ ಸರ್. ತುಂಬಾ ಜನ ಇವಾಗ ಹೇಳ್ತಾ ಇದಾರಮ್ಮ, ಹೊಸ್ತಾ ಬಂದಿರೋರು 4 ದಿನ 5 ದಿನ 8 ದಿನ 10 ದಿನ ಆಗಿರುತ್ತೆ. ಅವ್ರಿಗೆಲ್ಲ ಕೂಡ ಬಂದು ಈಗ ಹೊರಗಡೆ ಜನಗಳು ಹೇಳ್ತಾರೆ, ಅಲ್ಲಿ ಹೋಗು ಕರೆಂಟ್ ಟ್ರೀಟ್ಮೆಂಟ್, ಆ ಕರೆಂಟ್ ಟ್ರೀಟ್ಮೆಂಟ್ ತಗೊಂಡ್ರೆ ರಕ್ತ ಎಲ್ಲ ಸೀದೋಗುತ್ತೆ, ಮೂಳೆ ಪುಡಿ ಆಗುತ್ತೆ, ಬಾಡಿ ವೀಕ್ ಆಗುತ್ತೆ ಅಂತ. ಈಗ ಹೆಚ್ಚು ಕಡಿಮೆ 3 ತಿಂಗಳು ಹೆಚ್ಚು ಕಡಿಮೆ ನೀವು ಥೆರಪಿ ಮಾಡಿದಿರ ಅಂತ ಹೇಳ್ತಾ ಇದ್ದೀರಾ. ಇಲ್ಲಮ್ಮ ನಿಮ್ ದೇಹದಲ್ಲಿ ಆ ಥರ ಏನಾದ್ರು ಕೂಡ ಮೂಳೆ ಪುಡಿ ಆಗೋದು, ರಕ್ತ ಸೀದೋದು? ಅವ್ರು ಕೇಳಂತಾರೆ ಏನ್ ಮಾಡ್ಬೇಕು, ತುಂಬಾ ಲಾಂಗ್ ಹೋಗಿರ್ತಾರಲ್ಲ, 1 3 ತಿಂಗಳು 2 ತಿಂಗಳು 120 ದಿನ ಅಂತಾರಲ್ಲ ಸರ್, ಅದು ಸತ್ಯ. ಅದು 120 ದಿನ ಆದ್ಮೇಲೆ ಅವರೇ ಮಾಹಿತಿ ಕೊಡಂಗ ಆಗ್ತಾರೆ ಬೇರೆಯವರಿಗೆ, ಅನುಭವ ಪಡ್ಕೊಳ್ಬೇಕು. ಆಮೇಲೆ ನೀವು 1 ವಾರ ತಿಂಗಳಿಗೆ ಯಾರು ಕೇಳೋದು ಯೂಸ್ ಇಲ್ಲ. ಅದು ಅವ್ರ ಮಾತು ಕೇಳಿ ದಡ್ಡಾಗ್ತಾರೆ ಸರ್. ಹೆಲ್ತ್ ಹಾಳು ಮಾಡ್ಕೊಂತ, ಖಂಡಿತ ಹಾಳು ಮಾಡ್ಕೊಂತ. ಬಟ್ ನೀವು ರೆಗ್ಯುಲರ್ ಆಗಿ ಬರುವಾಗನೇ ಬೆನಿಫಿಟ್ಸ್ ಜಾಸ್ತಿ ಸಿಕ್ಕಿದೆ. ನೀವು 15 ದಿನ 20 ದಿನ ಬಂದಿರುವಾಗ ಇಲ್ಲ, ಖಂಡಿತ ನನಗೆ ಗೊತ್ತು ಆಗ್ತಿರ್ಲಿಲ್ಲ. ಈಗ ಇನ್ನೂ ಅಷ್ಟೇ ಸರ್. ಈಗ ಒಂಥರ ಬೆಳಗ್ಗೆ ಟೈಮಿಂಗ್ಸ್ ನನಗೆ ಫಿಕ್ಸ್ ಆಗ್ಬಿಟ್ಟಿದೆ. ಹೋಗೋಣ ಅಂತ ಆ ಥರ ಎಳಿತಾ ಇರುತ್ತೆ ಸರ್. ಹೌದು ಸರ್, ಅಷ್ಟು ಅನುಕೂಲ ಆಗಿದೆ. ತುಂಬಾ ಜನ ಈ ವಿಡಿಯೋ ನೋಡ್ತಾ ಇದಾರೆ, ಅಪ್ಪ ಅಮ್ಮ, ಅವ್ರಿಗೆಲ್ಲ ಏನ್ ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಎಲ್ಲರಿಗೂ ಏನು ಇಷ್ಟಪಡ್ತೀರಿ ಅಂದರೆ, ಖಂಡಿತ ಇಲ್ಲಿ ಅವ್ರ ಮಾತು ಕೇಳಬೇಡಿ. ಆಮೇಲೆ ನೀವು ಮೆಡಿಸಿನ್ಗಂತೂ ನೀವು ಹೋಗಲೇಬೇಡಿ. ಲೈಫ್ ಇಡೀ ನೀವು ಚೆನ್ನಾಗಿರ್ಬೇಕು ಅಂದರೆ ಈ ಸರಕೆರೆಗೆ ಹೋಗಿ ಅವ್ರ ಮಾಹಿತಿ ಕೇಳ್ಕೊಂಡು ಇಲ್ಲಿ ಹೋಗಿ ನೀವು ಒಳ್ಳೇದಾಗ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಲ್ಪ್ ಆಗಿದೆ, ತುಂಬ ಹೆಲ್ಪ್ ಆಗಿದೆ ಸರ್.